ಸರ್ ನಮಸ್ಕಾರ ಸರ್. ನಮಸ್ಕಾರ. ಹೇಳಿ ಸರ್, ಏನ್ ನನಗೊಂದು ಕರೆ ಮಾಡಿದ್ರಿ, ಒಂದು ಟವರ್ ನಿರ್ಮಾಣದಲ್ಲಿ ಸ್ಥಳೀಯವಾಗಿರುವಂತಹ ಪಂಚಾಯತಿಯವರು ನಿಮ್ಗೆ ಏನೋ ಸಮಸ್ಯೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರಿ. ಏನ್ ಸರ್ ವಿಚಾರ ಅದು? ಏನ್ ವಿಚಾರ ಅಂತಂದ್ರೆ ನಾನು ಪೂರಿಗಾಲಿ ಗ್ರಾಮದ ಮಲ್ಲಪ್ಪ ಅಂತ ನನ್ನ ಹೆಸರು. ಇದು ನಂದು RTC ಲ್ಯಾಂಡ್. ಇದು ಏನ್ ಸರ್ ಸರ್ವೆ ನಂಬರ್ ಏನಿದು? ಸರ್ವೆ ನಂಬರ್ 1/11 ಅಂತ ಇದು. ಈ 11ರ ಜಾಗದಲ್ಲಿ ಇರ್ತಕ್ಕಂಥ ಇಂಡಸ್ ಟವರ್ ಕಂಪನಿಯವರಿಗೆ ನಾನು ಇದನ್ನ ಬಾಡಿಗೆ ಕೊಟ್ಟಿದ್ದೀನಿ. 15 ವರ್ಷಗಳ ಲೀಸ್ಗೆ ಬಾಡಿಗೆ ಕೊಟ್ಟಿದ್ದೀನಿ. 25,000 ರೂಪಾಯಿ ಬಾಡಿಗೆ ಹಾಗೂ 2 ಲಕ್ಷ ರೂಪಾಯಿ ಅಡ್ವಾನ್ಸ್. 2 ವರ್ಷಕ್ಕೊಂದ್ಸರಿ 20% ಬಾಡಿಗೆ ಜಾಸ್ತಿ ಆಗೋಕೆ ಕರಾರು ಒಪ್ಪಂದ ಮಾಡಿ ಬಾಡಿಗೆ ಕೊಟ್ಟಿದ್ದೀವಿ. ಇದು ಸಂಬಂಧಪಟ್ಟ ದಾಖಲಾತಿಗಳನ್ನ ಇಂಡಸ್ ಕಂಪನಿ ಟವರ್ ಕಂಪನಿಯವರು ಏನ್ ಹೇಳ್ತಾರೆ ಅಂದ್ರೆ, ಬಾಂಬೆ ಹೈಕೋರ್ಟ್ ಆದೇಶದಂತೆ ಯಾವುದೇ ವಿಧವಾದಂತ ಪಂಚಾಯತಿ ಲೋಕಲ್ ಪರ್ಮಿಷನ್ಗಳನ್ನ ಪಡೆಯುವಂಗಿಲ್ಲ ಅಂತೇಳಿ ಆದೇಶದ ಪ್ರತಿನ ಕೊಟ್ಟರು ಕೂಡ ಕೊಟ್ಟಿದ್ದು ಎಲ್ಲಾ ಮಾಡಿದ್ರು ಕೂತ ಆ ಕಂಪನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ರು DSP ಅವರು ಪ್ರಭಾಕರ್ ರಾವ್ ಸಿಂಧೆ ಅಂತಕ್ಕಂಥವ್ರು ಬಂದು ಪಂಚಾಯತಿಗೆ ಎಲ್ಲ ಒಂದು ಆದೇಶ ಕಾಪಿಗಳನ್ನ ಕೊಟ್ಟು ಸಂಬಂಧಪಟ್ಟ ಠಾಣೆಗೆ ಹೋಗಿ ಠಾಣೆಗೂ ದೂರನ್ನು ಕೊಟ್ಟು ಎಲ್ಲ ಮಾಡಿ ಬಂದಿದ್ರು ಕೂಡ ಮೊನ್ನೆ EO ಬಂದು ಜಾಗದಲ್ಲಿ ಗಲಾಟೆ ಮಾಡಿ ಟವರ್ ಬಿಚ್ಚಿಸಲೇಬೇಕು, ಟವರ್ ಪರ್ಮಿಷನ್ ತಗೊಳ್ಳೇಬೇಕು, ಸಾಧ್ಯವೇ ಇಲ್ಲ ಅಂತೇಳಿ ಇವತ್ತು ಏಕಾಏಕಿ ಬಂದು ನನ್ನ ಜಾಗದಲ್ಲಿ ಅತಿಕ್ರಮ ಪ್ರವೇಶ ಮಾಡಿ ನನಗೆ ಮಾನಹಾನಿ ಮಾಡಿ ನನಗೆ ತೊಂದರೆ ಕೊಟ್ಟು ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದ PDO ನಂಜುಂಡಸ್ವಾಮಿ ಅಂತಕ್ಕಂಥವ್ರು ಹಾಗೂ ಸೆಕ್ರೆಟರಿ ಜಯಪ್ಪ ಅಂತಕ್ಕಂಥವ್ರು ಬಂದು ಉದ್ದತನದಿಂದ ನನ್ನ ಮೇಲೆ ದಬ್ಬಾಳಿಕೆ ಮಾಡಿ ಪೊಲೀಸ್ನವ್ರ ಸಹಕಾರ ತಗೊಂಡ್ಬಂದು ಪೊಲೀಸ್ನವರು ನೀವು ಅವ್ರು ಬಿಚ್ಚಕ್ಕೆ ಅವಕಾಶ ಕೊಡಿ, ಅವರು ತೊಂದರೆ ಕೊಡಬೇಡಿ ಅಂತ ಹೇಳಿದ್ದಾರೆ. ನಾನು ವಿಡಿಯೋ ಮಾಡಿದ್ದೀನಿ ಪ್ರತಿಯೊಂದಂತನೂ. ಹಾಗಾದ್ರೆ ಪೂರಿಗಲಿ ಗ್ರಾಮದಲ್ಲಿ ಇರ್ತಕ್ಕಂಥ ಟವರ್ಗಳಿಂದ ಯಾರಿಗೂ ತೊಂದರೆ ಆಗಿಲ್ವಾ? ಇದೊಂದು ನಿರ್ಮಾಣ ಆಗ್ತಿರೋ ಟವರಿಂದ ತೊಂದರೆ ಆಗ್ತಾ ಇದೆಯಾ? ಇವ್ರು ಏನಾರು ಅಕಸ್ಮಾತ್ ಟವರ್ ಬಿಚ್ಚಬೇಕು ಅಂತಿದ್ರೆ ಕೋರ್ಟ್ ಆದೇಶದ ಮುಖಾಂತರವಾಗಿ ಟವರ್ನ ಬಿಚ್ಚಬೇಕು. ಇವರು ಏನು ಇದೆ ಏಕಾಏಕಿ ಬಂದು ಇವರು ಟವರ್ನ ಬಿಚ್ತಾ ಇದ್ದಾರೆ. ಇಲ್ಲಿ ಇರ್ತಕ್ಕಂಥ ಅತ್ಯುತ್ತಮವಾದಂತಹ ಬೆಲೆ ಬಾಳ್ತಕ್ಕಂಥ ವಸ್ತುಗಳಿವೆ. ಈ ವಸ್ತುಗಳಿಗೆ ಇವರೇ ಮೂಲ ಕಾರಣ, ಇವರೇ ಜವಾಬ್ದಾರು. ಏನೇ ಹೆಚ್ಚು ಕಮ್ಮಿ ಆದ್ರೂ ನಾಳೆ ನನ್ನ ಜೀವಕ್ಕೆ ಹೆಚ್ಚು ಕಮ್ಮಿ ಆದ್ರೂ ಕೂಡ ಸಂಬಂಧಪಟ್ಟ PDOನೇ ಮೂಲ ಕಾರಣ ಅಂತೇಳಿ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಇದು ನನ್ನ RTC ಜಾಗ. ಇದು ಈ RTC ಜಾಗಕ್ಕೆ ಪಂಚಾಯತಿಯವರೆಗೂ ಸಂಬಂಧ ಏನು? ಯಾಕೆ ಬಂದು ಪದೇ ಪದೇ ತೊಂದರೆ ಕೊಡ್ತಾ ಇದೆ? 1.5 ತಿಂಗಳಿಂದವಾಗಿ ಮಾನಸಿಕವಾಗಿ ನನಗೆ ತೊಂದರೆ ಕೊಟ್ಟಿದ್ದಾರೆ. ನನಗೆ ಇದರಿಂದ ಶುಗರ್ ಜಾಸ್ತಿ ಆಗಿದೆ, BP ಜಾಸ್ತಿ ಆಗಿದೆ, ನನ್ನ ಆರೋಗ್ಯದಲ್ಲಿ ಏರುಪೇರಾಗಿದೆ. ಬಂದು ಇವರು ಏನು ಇವರು ಟವರ್ನ ಬಿಚ್ಚಬೇಕು ಅಂತಂದ್ರೆ ಇವ್ರು ಸಂಬಂಧಪಟ್ಟ ಅಧಿಕಾರಿಯಿಂದ ಅಂದ್ರೆ EO ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಯಿಂದ ಆಗಲಿ CEO ಅವರಿಂದ ಆಗಲಿ ಯಾವ್ದಾರ ಆದೇಶ ಪ್ರತಿ ಇದೆಯಾ ಇವ್ರು ಟವರ್ ಬಿಚ್ಚಲಿಕ್ಕೆ? RTC ಲ್ಯಾಂಡ್ಗೂ ಇವ್ರಿಗೂ ಸಂಬಂಧ ಏನು? ಆಯ್ತು, ಇವ್ರು ಹೇಳೋ ಪ್ರಕಾರವಾಗಿ EO ಹೇಳ್ತಾರೆ ಪೂರಿಗಾಲಿ ಗ್ರಾಮದಲ್ಲಿ ಯಾವುದೇ ಒಂದು ಕಟ್ಟಡ ನಿರ್ಮಾಣ ಮಾಡಿದ್ರು ಕೂಡ ಪಂಚಾಯತಿಯ ಪರ್ಮಿಷನ್ ತಗೋಬೇಕು ಅಂತ ಹೇಳಿದ್ದಾರೆ. ಇಲ್ಲಿವರೆಗೂ ಅನಧಿಕಾರದಿಂದ ಯಾವ್ಯಾವ ಜಾಗದಲ್ಲಿ ಕಟ್ಟಡಗಳು ನಿರ್ಮಾಣ ಮಾಡಿದರೆ, ಯಾವ್ಯಾವ ಕಟ್ಟಡ ನಿರ್ಮಾಣತಕ್ಕಂಥ ಲೈಸೆನ್ಸ್ ಕೊಟ್ಟು ಕಟ್ಟಡ ನಿರ್ಮಾಣವಾಗಿದೆ, ಹಾಗೂ ಅನಧಿಕೃತ ಜಾಗದಲ್ಲಿ ಕೆರೆ ಜಾಗದಲ್ಲಿ ರೈತ ಸಂಪರ್ಕ ಕೇಂದ್ರವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಹಿಂಗ್ ಜಾಗ ಕೊಟ್ಟಿದ್ದಾರೆ, ಕೆರೆ ಒಳಗಡೆ ಹೆಂಗ್ ಅವಕಾಶ ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೇಳಿದ್ದೀನಿ. ಜೊತೆಗೆ ಪೂರಿಗಾಲಿ ಗ್ರಾಮದಲ್ಲಿ 3 ಟವರ್ಗಳಿದೆ. ಒಂದು ಏರ್ಟೆಲ್ ವೊಡಾಫೋನ್ ಅಟ್ಯಾಚ್ಡ್, ಒಂದು ಸರ್ಕಾರಿ ಸ್ವಾಮ್ಯದ BSNL ಟವರ್, ಒಂದು ರಿಲಯನ್ಸ್. ಇವು ಕೂಡ 3 ಕೂಡ 2 RTC ಲ್ಯಾಂಡ್ ಇದೆ, ಒಂದು ಗ್ರಾಮ ಠಾಣೆ ಒಳಗಡೆ ಪರಿಮಿತಿ ಒಳಗಡೆ ಇದೆ. ಇದರಿಂದ ಯಾರು ಸಾವು ನೋವಾಗಿದೆ? ಇದನ್ನ ಯಾಕೆ ಇವರು ರಿಮೂವ್ ಮಾಡಿಲ್ಲ? ನಂದು ನಿರ್ಮಾಣ ಅಂತೇಳಿರ್ತಕ್ಕಂಥ ಟವರ್ನ ಇವರು ಏಕಾಏಕಿ ಬಂದು ಬಿಚ್ಚಲಿಕ್ಕೆ ಕಾರಣ ಏನು? ಇದ್ರ ಉದ್ದೇಶ ಏನು? ಇದು ಮೂಲ ಕಾರಣ ಏನು? ಇದಕ್ಕೆ ಇಂದಿನ ರೂವಾರಿ ಯಾರು? ಸರಿ, ಇವಾಗ ಇದರಿಂದ ನಾವೇನ್ ಮಾಡಬೇಕು? ಯಾರ ಹತ್ರ ಹೋಗಿ ನಾವು ಕೇಳಬೇಕು ಅಷ್ಟನ್ನ? ಇಲ್ಲಿ ಏನ್ ಕಾರಣ ಕೊಡ್ತಾ ಇದ್ದಾರೆ ಸರ್? ಯಾರು ಅಷ್ಟೇ ನಾವು ಬಿಚ್ಚಬೇಕು, ನಮ್ಗೆ ಆದೇಶ ಇದೆ. ಕೇಳಿ, ಇಲ್ಲೇ ಪಕ್ಕದಲ್ಲೇ PDO ಇದ್ದಾರೆ, ಅವ್ರನ್ನ ಕೇಳಿ. ಇದರಿಂದ ನಂಗೆ ತೊಂದರೆ ಆಗಿದೆ. ನಾಳೆ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನನ್ನ ಸಾವಿಗೆ ಬದುಕಿಗೆ ಇವರೇ ನೇರ ಹೊಣೆ. ಗ್ರಾಮದಲ್ಲಿ ನನಗೆ ಇಲ್ಲಿವರೆಗೂ 1.5-2 ತಿಂಗಳಿಂದ ದಿನನಿತ್ಯ ಪ್ರತಿನಿತ್ಯ ನೀರನ್ನ ಅನ್ನನ ಗುಡಿಸ್ಕೊಂಡು ತಿನ್ನೋದು ಬಹಳ ಕಷ್ಟವಾಗಿದೆ. ಅಂತ ಪರಿಸ್ಥಿತಿಯಲ್ಲಿ ಬಂದು ನನಗೆ ಬಹಳ ತೊಂದರೆ ಕೊಡ್ತಾ ಇದ್ದಾರೆ ಇವರು. ಒಂದ್ ದಿವಸ ಪೊಲೀಸರು ಬರ್ತಾರೆ ತಡಿತಾರೆ, ಒಂದ್ ದಿವಸ ಇವ್ರು ಬರ್ತಾರೆ ತಡಿತಾರೆ, ಒಂದ್ ದಿವಸ EO ಬರ್ತಾರೆ ತಡಿತಾರೆ. ಈ ರೀತಿಯಾದ ಜೀವನ ಮಾಡೋದು ಹೆಂಗೆ? ನಾನೇನಾದ್ರೂ ಹೋಗಿ ಪಂಚಾಯಿತಿ ಜಾಗದಲ್ಲಿ ಟವರ್ ನಿರ್ಮಾಣ ಮಾಡ್ತಾ ಇದ್ದೀನಾ? ನನ್ನ ಜಾಗ, ನನ್ನ ಸ್ವಂತ ಜಾಗ ಇಲ್ಲ, ಯಾವ್ದಾದ್ರು ಬೇನಾಮಿ ಜಾಗದಲ್ಲಿ ಮನೆಗಿನ ಕಟ್ಕೊಂಡಿದ್ದೀನಾ? ಅದನ್ನ ತೆರವುಗೊಳಿಸ್ತಾ ಇದ್ದಾರೆ ಇವರು. ಏನ್ ಅರ್ಥ ಇದು? ನೋಟಿಸ್ ನೀಡಿದರೆ 20ನೇ ತಾರೀಕು ನನಗೆ ನೋಟಿಸ್ ಕೊಟ್ಟಿದ್ದಾರೆ. ಇಂಡಸ್ ಟವರ್ ಕಂಪನಿಗೆ ನಿಲ್ಲಿಸಬೇಕು ಅಂತ ನನಗೆ ಟವರ್ ಕೊಟ್ಟು 22ನೇ ತಾರೀಕು ನೋಟಿಸ್ ಕೊಟ್ಟು 7 ದಿನ ಕಾಲಾವಕಾಶ ಕೊಡದೆ 22ನೇ ತಾರೀಕು ನನ್ನ ದೋಷಾರೋಪ ಮಾಡಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ನಂಜುಂಡಸ್ವಾಮಿ PDO. ಕಾರಣ ಏನು? ನನ್ನ ಒಬ್ಬ ಪಂಚಾಯತಿ ಪರಿಮಿತಿನಲ್ಲಿ ಯಾವುದೇ ವಿಧವಾದಂತಹ ನೋಟಿಸ್ ನೀಡಿದ್ರು ಕೂಡ ಅದಕ್ಕೆ ಕಾಲಾವಕಾಶ ಕೊಡಬೇಕು. 7ರಿಂದ 15 ದಿವಸ ಕೊಡಬೇಕು. ಒಂದಿನೂ ಅವಕಾಶ ಕೊಡದೆ ಪೊಲೀಸ್ ಸ್ಟೇಷನ್ಗೆ ದೂರು ನೀಡಿ ನನ್ನ ಮೇಲೆ ದೋಷಾರೋಪ ಪಟ್ಟಿ ಯಾಕೆ ಮಾಡಿದ್ರು?
ಪೊಲೀಸರು ಕರೆಸಿ ನನ್ನ ಅವಮಾನ ಯಾಕೆ ಮಾಡಿದ್ರು ಇವರು ಪಿಡಿಒ? ಇದೆಲ್ಲ ನನ್ಗೆ ನೋವುಗಳಾಗಿದೆ. ಇದಕ್ಕೆಲ್ಲ ಹೋಗಿ ಮಾಧ್ಯಮದವರು ನನ್ನ ಸಹಕಾರ ಕೊಡಬೇಕು, ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಕೇಳ್ತಾ ಇದ್ದೀನಿ. ಇಲ್ಲಿ ಇತರೆ ಬೇರೆ ಯಾರು ಸಾರ್ವಜನಿಕರು ಬಂದಿಲ್ಲ. ಪಂಚಾಯತಿ ನೌಕರರು, ಪಂಚಾಯತಿ ಪಿಡಿಒ ಮತ್ತು ಪಂಚಾಯತಿ ಸೆಕ್ರೆಟರಿ ಅವ್ರ ಜೊತೆಗೆ ಸಹಚರವಾಗಿ ಅವ್ರ ರಕ್ಷಣೆಗೆ ಪೊಲೀಸರು ಬಂದಿದ್ದಾರೆ. ಅವ್ರೇನು ಹೇಳ್ತಾ ಇಲ್ಲ. ನೀವು ಅವ್ರು ಬಿಚ್ಕೊಳ್ಳಕ್ಕೆ ಅವಕಾಶ ಕೊಟ್ಟಿದ್ರೆ ನಾನು ಪ್ರತಿಯೊಂದನ್ನು ಕೂಡ ವಿಡಿಯೋ ಮಾಡಿದ್ದೀನಿ. ಓಕೆ, ಆ ವಿಡಿಯೋ ಕಳ್ಸಿಕೊಡಿ ಸರ್. ಕಳ್ಸಿಕೊಡ್ತೀನಿ, ನಿಮ್ಗೆಲ್ಲ ಕಳ್ಸಿಕೊಡ್ತೀನಿ. ನಿಮ್ಮ ಇಒ ಸಾಹೇಬ್ರು ನೋಟಿಸ್ ಇದೆಯಾ ಬಿಚ್ಚಕ್ಕೆ? ಬಿಡ್ರಿ, ನಿಮ್ಮ ಇಒ ಸಾಹೇಬ್ರ ಆದೇಶ ಬಿಡ್ರಿ. ಸಪೋರ್ಟ್ ಮಾಡಿ ಅವ್ನು ಬಿಡ್ತಾನ. ಒಂದ್ ಬಿಚ್ಚು ಒಂದ್ ಬಿಡಬಾರ್ದು, ಎಲ್ಲಾನು ಬಿಚ್ಚಬೇಕು. ಟವರ್ ಬಿಚ್ಚಬೇಕು. ಬಿಚ್ಚಿದ ಮೇಲೆ ಸಾಹೇಬ್ರೆ ಒಂದ್ ಬಿಚ್ಚು ಒಂದ್ ಬಿಡಬಾರ್ದು, ಟವರ್ ಡೌನ್ ಮಾಡಬೇಕು. ಹಂಗಿದ್ರೆ ಮಾತ್ರ ಅವಕಾಶ. ಎಲ್ಲಾನು ಬಿಚ್ಚಬೇಕು. ಹೇಳು, ಎಲ್ಲಾನು ಬಿಚ್ಚಬೇಕು. ಎಲ್ಲಾನು ರಿಮೂವ್ ಮಾಡಿ ತಗೊಂಡು ಹೊರಟಬೇಕು. ಒಚ್ಚಿ ಅರ್ಧಂಬರ್ಧ ನಿಲ್ಸ ಮಾತ್ರ ಸುಮ್ಮನೆ ಆಗಲ್ಲ. ಮತ್ತೆ ಇನ್ನೇನ್ ಸರ್, ಮತ್ತೆ ಯಾವ್ದು ಟವರ್ಗಳಿಲ್ವ ಪೂರಿಗಳಲ್ಲಿ? ಇದೊಂದೇ ಟವರ್ ಇಂದ ಆಗೋಗಿತ್ತಾ? ಇಲ್ಲ ಸರ್, ಒಪ್ಕೊಂಡಿಲ್ಲ. ಸುಳ್ಳು ಯಾಕೆ ಹೇಳ್ತೀರಾ? ಸುಳ್ಳು ಯಾಕೆ ಹೇಳ್ರಿ? ಅವ್ರು ಹೇಳಿರೋದು ಕಂಪನಿಯವರು. ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ ನ ಕ್ಲಿಕ್ ಮಾಡಿ.